ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ಲೇಡೀಸ್ ತಲೆಯಲ್ಲಿ ಬರೋದು ಏನೇನು ಪ್ರಿಪರೇಷನ್ ಮಾಡ್ಕೊಬೇಕು ಅಥವಾ ಏನೇನು ಮಾಡ್ತಿರ್ತೀವಿ ಅದನ್ನೆಲ್ಲ ಲೀಸ್ಟ್ ಮಾಡ್ಕೋಬೇಕು ಅಂತ. ಸೊ ಅದರಲ್ಲಿ ಇವತ್ತು ನಾನು ಒಂದೆರಡು ಇಂಪಾರ್ಟೆಂಟ್ ವಿಷಯನ ತೋರಿಸ್ಕೊಡ್ತೀನಿ. ಸೊ ಮೊದಲನೇದು ಬಂದು ಅರಿಶಿನ ಪುಡಿಲಿ ಹೇಗೆ ಗಣಪತಿನ ಮಾಡೋದಂತ. ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಅರಿಶಿನ ಪುಡಿಲಿ ಗಣಪತಿ ಮಾಡೋದಕ್ಕಿಂತ ಹೆಚ್ಚಾಗಿ ಹಸುವಿನ ಸಗಣಿಲಿ ಗಣಪತಿ ಮಾಡಿ ಇಡ್ತಾರೆ. ಅದು ಕೂಡ ತುಂಬ ಶ್ರೇಷ್ಠ ಲಕ್ಷ್ಮಿಗೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹಸುವಿನ ದೇಹದಲ್ಲಿ ಎಲ್ಲ ದೇವರುಗಳು ಜಾಗ ಇಟ್ಕೊಂಡಾಗ ಕೊನೆಯದಾಗಿ ಉಳಿಯೋದು ಹಸು ಸಗಣಿ ಹಾಕುತ್ತಲ್ಲ ಜಾಗ, ಆ ಜಾಗ ಮಾತ್ರ. ಲಕ್ಷ್ಮಿ ತನ್ನ ಬೇಜಾರು ಮಾಡ್ಕೊಳ್ದೆ ಆ ಜಾಗದಲ್ಲಿ ಹೋಗಿ ಅವಳು ಜಾಗನ ತಗೊತಾಳೆ. ಸೊ ಇಂದಿಗೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಆ ಜಾಗನ ಮುಟ್ಟು ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೋತಾರೆ. ಹಾಗಾಗಿ ಅದರಿಂದ ಬಂದು ಸಗಣಿನೂ ಕೂಡ ನಾವು ಈ ಥರ ತುಂಬ ಪವಿತ್ರವಾದದ್ದು ಅಂತ ಹೇಳಿ ನಾವು ಬಳಸ್ತೀವಿ. ಸೊ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ನಾನು. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಆ್ಯಂಡ್ ಇಲ್ಲಿ ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಪ್ಯೂರ್ ಇದೆಯೋ ಇಲ್ವೋ ಅಂತ ಕೂಡ ಟೆಸ್ಟ್ ಮಾಡ್ಕೊಬೋದು ನಾವು. ಏನಕ್ಕೆ ಅಂತ ಹೇಳಿದ್ರೆ ಆ ಅರಿಶಿನಕ್ಕೆ ಸ್ವಲ್ಪ ಸೋಪು ನೀರು ಹಾಕಿದ್ರೆ ಸಾಕೋದು ರೆಡ್ ಆಗಿಬಿಡುತ್ತೆ, ಅವಾಗ ಪ್ಯೂರ್ ಅಂತಲೇ ಅರ್ಥ. ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಬೇರೆ ನಾವು ನಾರ್ಮಲ್ ಸ್ಟೋರಲ್ಲೆಲ್ಲ ಸಿಗುತ್ತಲ್ಲ ಯೆಲ್ಲೋ ಪೌಡರು, ಅರಿಶಿನ ಪೌಡರು, ಅದನ್ನು ಯೂಸ್ ಮಾಡಬೇಡಿ. ಸೊ ಅದು ಸ್ಮೆಲ್ಲು ಕೂಡ ಇರಲ್ಲ, ಒಳ್ಳೆ ಮೈದಾ ಹಿಟ್ಟು ಥರ ಇರುತ್ತೆ, ಹಾಗಿರುತ್ತೆ ಅದು. ಸೊ ಇದನ್ನು ನಾವಿಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಉಂಡೆಯಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ತೆಳ್ಳೆ ಆದರೆ ನಿಮಗೆ ಆ ಥರ ಪರ್ಫೆಕ್ಟ್ ಬರಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀವೀಗ ಚಪಾತಿಗೆಲ್ಲ ಮಿಕ್ಸ್ ಮಾಡ್ಕೊತೀರಲ್ಲ ಆ ಥರ ಮಿಕ್ಸ್ ಮಾಡ್ಕೊಂಡಿಲ್ಲಿ ನಾನು ಈ ಥರ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಾಡ್ಕೊಳ್ಳಿ, ಏಕೆಂದರೆ ಅದು ಒಂದೊಂದ್ಸಲಿ ಒಣಗಾದ್ಮೇಲೆ ಅದು ಪೀಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ನಾನು 21 ಗರಿಕೆ ತೊಗೊಂಡಿದ್ದೀನಿ. ಯೂಶಲಿ ಗಣಪತಿಗೆ 21 ಅಥವಾ 9, 7 ಆ ಥರ ತೊಗೊತಾರೆ. ಹಾಗಾಗಿ ನಾನು ಗರಿಕೆನಲ್ಲಿ ಸ್ವಲ್ಪ 21 ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ಇದಿಷ್ಟು ನಾವು ಮಾಡುವಂಥದ್ದು ಗಣಪತಿಯನ್ನು. ಸೊ ಇದು ಹಾಕಾದ್ಮೇಲೆ ನೀವು ನೀಟಾಗಿ ಆ ಗರಿಕೆನು ಮತ್ತು ಅರಿಶಿನದ್ದು ಈ ಥರ ಪ್ರೆಸ್ ಮಾಡಿದ್ರೆ ಅದು ಸ್ಟಿಫಾಗಿ ಕೂರುತ್ತೆ. ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟರೆ ನಮ್ಮ ಗಣಪತಿ ರೆಡಿ. ಸೊ ನೀವು ಈ ಥರನಾದ್ರು ಮಾಡ್ಬೋದು ಅಥವಾ ಹಸು ಸಗಣಿಲಾದರೂ ಮಾಡ್ಬೋದು. ಐ ಹೋಪ್ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ಸಿಂಪಲ್ಲಾಗಿ ಇದನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೌಸ್ ಪೀಸಲ್ಲಿ ಯಾವ ರೀತಿ ದೇವ್ರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಎಲ್ಲರೂ ಸ್ಯಾರಿಲಿ ಉಡಿಸ್ತಾರೆ, ಕೆಲವ್ರಿಗೆ ಸ್ಯಾರಿ ಆಗಲ್ಲ ಅಂತ ಹೇಳಿ ಬ್ಲೌಸ್ ಪೀಸ್ ಉಡಿಸ್ತಾರೆ. ಇನ್ನು ಕೆಲವರು ಬರೀ ತೆಂಗಿನಕಾಯಿಗೆ ಮುಖೋಡ ಇಟ್ಬಿಟ್ಟು ದೇವ್ರದನ್ನ ಅಲ್ಲಿ ಮುಂದೆ ಬ್ಲೌಸ್ ಪೀಸ್ ಮಾತ್ರ ಇಡ್ತಾರೆ. ಸೊ ಅದ್ರ ಬದಲು ಈ ರೀತಿ ಸಿಂಪಲ್ಲಾಗೆ ನಾವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮೀ ದೇವಿ ಅಂತ ಹೇಳಿದ್ರೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವು ಯಾವುದ್ರ ಮೇಲೆ ದೇವ್ರನ್ನ ಕೂರಿಸ್ತೀರಾ ಆ ಟೇಬಲ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನಾವು ಆ ಥರ ಬೊಕ್ಸೆಯಷ್ಟು 5 ಬೊಕ್ಸೆಯಷ್ಟು ಅಕ್ಕಿನ ತೊಗೋಬೇಕು. ನಾವು 5 ಬೊಕ್ಸೆಯಷ್ಟು ಅಕ್ಕಿನ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಾದ್ಮೇಲೆ ನಾವು ಒಂದು ಮಡಿ ವಸ್ತ್ರ ತಗೊಂಡು ನಾವು ಯಾವ ಟೇಬಲ್ ಮೇಲೆ ದೇವ್ರನ್ನ ಕೂರಿಸ್ಬೇಕು ಅಂದ್ಕೊಂಡಿದ್ದೀವಿ ಆ ಟೇಬಲ್ಗೆ ಮಡಿ ವಸ್ತ್ರನ ನಾವು ನೀಟಾಗಿ ಫೋಲ್ಡ್ ಮಾಡಿ ಹಾಕಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ಯೂಶಲಿ ವೈಟ್ ಆದರೂ ತೊಗೊಬೋದು, ಈ ಥರ ರೇಷ್ಮೆದಾದರೂ ತೊಗೊಬೋದು, ಚೆನ್ನಾಗೇ ಕಾಣುತ್ತೆ. ಇಲ್ಲಿ ಅದು ಚೇರ್ ಮೇಲೆ ನಾನೀಗ ಮಡಿ ವಸ್ತ್ರನ ಇಟ್ಕೊಂಡು ನಾವು ತೊಗೊಂಡಿರುವಂಥ ಅಕ್ಕಿನ ಇಡ್ತಾಯಿದ್ದೀನಿ. ಸೊ ಹೇಗೆ ಪ್ರತಿಷ್ಠಾಪನೆ ಮಾಡೋದು ಅಥವಾ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ದೇವ್ರಿಗೆ ಹೇಗೆ ಉಡಿಸೋದು ಅಂತ ನೋಡೋಣ. ಸೊ ಇದಾದಮೇಲೆ ನಾನಿಲ್ಲಿ ತಟ್ಟೆ ಅಥವಾ ಬಾಳೆ ಎಲೆ ಯಾವುದ್ರಲ್ಲಿ ಬೇಕಾದರೂ ನೀವು ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಕಳ್ಸೋಕ್ಕೆ ಯಾವ ಥರ ನೀವು ಬಿನ್ಗೆ ತೊಗೊಂಡಿರ್ತೀರ ಆ ಬಿನ್ಗೆನ ನೀಟಾಗಿ ಅದರೊಳಗಡೆ ಏನೇನು ಹಾಕಬೇಕು ಎಲ್ಲನೂ ಕೂಡ ಹಾಕಿ, ನಾನು ಬಿನ್ಗೆ ಒಳಗಡೆ ಏನೇನು ಹಾಕಬೇಕು ಅಂತೆಲ್ಲ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಯಾರೆಲ್ಲ ನೋಡಿರ್ತೀರ ಅವರು. ಇದರೊಳಗಡೆ ಈಗ ನಾನು ಇಲ್ಲಿ 5 ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ನೀವು 5 ವೀಳ್ಯದೆಲೆ ತಪ್ಪಿದ್ರೆ ಮಾವಿನ ಎಲೆ ಕೂಡ ಹಾಕ್ಬೋದು. ಸೊ ನಾನು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಹಬ್ಬಕ್ಕೆ ನೀವು ಮಾವಿನ ಎಲೆನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಈ ಥರ ಡೆಕೋರೇಷನ್ ಮಾಡ್ಕೊಂಡಿರುವಂತಹ ಕಾಯಿನ ಕೂಡ ನಾವು ಸೆಂಟರ್ಗೆ ಇಟ್ಕೊಂಡಾದಮೇಲೆ ಬಿಂದಿಗೆಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ಳಿ ಫಸ್ಟು. ಇದಾದಮೇಲೆ ನಾವು ಏನು ಬ್ಲೌಸ್ ಪೀಸ್ ತೊಗೊಂಡಿರ್ತೀವಿ ಅದನ್ನು ನೀಟಾಗಿ ನರಿಗೆ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಉದ್ದುದ್ದ ತೊಗೊಳ್ಳಿ, 1-2 ಸಾಕು ಅಂದರೆ ನೀವು ಬಿಡ್ತಿರುತ್ತಲ್ಲ ಹಂಗೆ ತೊಗೊಳ್ಳಿ. ಇಲ್ಲಿ ನಾನು ಉದ್ದುದ್ದ ಜಾಸ್ತಿ ಇರಲಿ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಯಾವುದೇ ಸೀರೆ ಆದರೂ ಚೆನ್ನಾಗಿ ಬರುತ್ತೆ. ಇಲ್ಲಿಗೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ದಾರ ತಗೊಂಡು ಆ ಸೀರೆದು ಆ ಬ್ಲೌಸ್ ಪೀಸ್ದು ತುದಿ ಭಾಗಕ್ಕೆ ಕಟ್ಕೊಂಡು ಅದನ್ನು ಕತ್ತಿಗೆ ಕಟ್ತಾ ಇದ್ದೀನಿ. ಸೊ ಹಿಂಗೆ ಕಟ್ಟೋದ್ರಿಂದ ಅದು ಟೈಟಾಗೂ ಕೂರುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಈಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಮಾಡ್ಕೊಂಡಿರುವಂತಹ ಪ್ಲೀಟ್ಸ್ನೆಲ್ಲ ನೀಟಾಗಿ ಅಸೆಂಬಲ್ ಮಾಡ್ಕೊತಾ ಇದ್ದೀನಿ. ಈ ಪ್ಲೀಟ್ಸ್ ಹೆಂಗಿತ್ತೋ ಹಾಗೆ ಅಸೆಂಬಲ್ ಮಾಡ್ಕೊಳ್ಳಿ. ಸ್ವಲ್ಪ
ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸ್ನ. ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಸೀರೆ ಉಡ್ಸೋದೇ ಬೇಡ, ಇದೇ ಅಷ್ಟು ಚೆನ್ನಾಗಿ ಕಾಣುತ್ತೆ, ಹಾಗೆ ಬರುತ್ತೆ. ಸೊ ಇದಾದಮೇಲೆ ಈಗ ನಮಗೆ ಅದು ಮುಂದೆ ಕಟ್ಟಿರೋದು ಗಂಟು ಕಾಣುತ್ತಾ ಅಂತ ಅನ್ಬೋದಲ್ವಾ, ಅದು ನಿಜ ಕಾಣಲ್ಲ. ಸೊ ಈಗ ಲಕ್ಷ್ಮೀ ಮುಖೋಡನ ಅದ್ರ ಮೇಲೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು, ಒಂದು ದಾರ ಕಟ್ಕೊಂಡು ಟೈಟಾಗಿ. ಆ್ಯಂಡ್ ಲಕ್ಷ್ಮೀ ಮುಖೋಡಗೂ ಕೂಡ ನೀವು ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಮುಖೋಡ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಕೂಡ ಒಂದು ರೀತಿ ವೀಡಿಯೋ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಇನ್ನೊಂದು ರೀತಿ ಕೂಡ ಈಗ ನಾನು ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ಈ ರೀತಿ ದೇವ್ರನ್ನ ಮುಖವಾಡನ ಆ ಥರ ಕಾಯಿಗೆ ಕಟ್ಟಾದಮೇಲೆ ನಿಮಗೆ ಯಾವ ಒಡವೆ ಬೇಕೋ ಆ ಒಡವೆಗಳನ್ನೆಲ್ಲ ದೇವ್ರಿಗೆ ಹಾಕ್ಕೊಂಡು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸೀರೆ ಉಡ್ಸಂಗೆ ಕಾಣುತ್ತೆ. ಎಷ್ಟೋ ಜನ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಅಲ್ವಾ, ಈ ರೀತಿ ಕೂಡ ಒನ್ಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲಕ್ಷ್ಮಿ ಮೊದಲೇ ಅಲಂಕಾರ ಪ್ರಿಯೆ, ಅವಳಿಗೆ ಒಂದೇ ಒಂದು ಒಡವೆ ಹಾಕಿದ್ರು ಸಾಕು ತುಂಬ ಲಕ್ಷಣವಾಗಿ ಕಾಣಿಸ್ತಾಳೆ ಅಲ್ವಾ. ಸೊ ಇಲ್ಲಿ ನಾನು ಒಂದೆರಡು ಒಡವೆನ ಹಾಕ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೂವನ್ನ ಮಡ್ಸ್ಕೊಳ್ಳಿ. ಇಲ್ಲಿ ನಾನು ಒಂದು ಹಾರ ಇತ್ತು ಅಂತ ಹೇಳಿ ನಾನು ಹಾರ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯೂ ಕೂಡ ಒಂದ್ಸಲಿ ಟ್ರೈ ಮಾಡಿ. ಸೊ ನಿಮಗೆಲ್ಲ ಇವೆರಡು ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.